ಮೂಲಮಾದಿಗ ಮುಮ್ಮಂಟ್ ಎಂ3 ಕರ್ನಾಟಕ ಬೆಂಗಳೂರು ವತಿಯಿಂದ ಡ್ರಾಪ್ಔಟ್ ವಿದ್ಯಾರ್ಥಿಗಳ ಅಭಿಯಾನ ಮತ್ತು ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಜಯಂತಿ ಪ್ರತಿಭಾ ಪುರಸ್ಕಾರ 2026 ಭಾರತ ಸಂವಿಧಾನ ಪೀಠಿಕೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಅಷ್ಟರಲ್ಲಿ ತಮಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಬಂಧುಗಳು, ಈಗಾಗಲೇ ನಾನು ವೇದಿಕೆಯಲ್ಲಿರೋ ಎಲ್ಲ ಗಣ್ಯರ ಬಗ್ಗೆ ನಾನು ಸ್ವಾಗತವನ್ನು ಬಯಸಿದ್ದೆ. ಬಹುಶಃ ನಾನು ಯಾರನ್ನು ಬಿಟ್ಟಿಲ್ಲ ಅಂತ ಕಾಣುತ್ತೆ. ಮುಂದೆನೂ ಅಷ್ಟೇ ಸಮರ್ಥವಾಗಿ ಅಷ್ಟೇ ಉನ್ನತ ಸಾಧನೆಗಳನ್ನು ಮಾಡ್ತಾ ಈ ಸಮಾಜವನ್ನು ಕಟ್ಟುವಂಥ ಒಂದು ದಿಕ್ಕಲ್ಲಿ ತಾವೆಲ್ಲರೂ ಸಹಕಾರವನ್ನು ಕೊಡ್ತಾ ಇದ್ದೀರ. ತಾವು ಸಮಾಜಕ್ಕಾಗಿ ದುಡಿತಾ ಇದ್ದೀರ. ನಿಮಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಮಹಿಳೆಯರಿಗೆ ಅಸ್ಮಾನ್ ವಿಶ್ವಾನಿ ದೇವ ವಯೋನಾನಿ ವಿದ್ಯಂ ಯೋ ಯೋಜಸ್ಮದ್ಯುವೇರಾಣಮೀನ ಭೂಯಿ ಶಾಂತಿಂ ನಮಂ ಭುಕ್ತಿಂ ವಿಧೇಮ. ಓಂ ಓಂ ಓಂಕಾರ ರೂಪಂ ಬ್ರಹ್ಮಿಚಿತ ಪರಂ ಯತ್ಸ್ವರೂಪಂ ತುರಿಯಂ ತ್ರೈಗುಣ್ಯತೀತ ನಿಲಯಂ ಕಲಯತಿ ಮನಸ್ಸೇಷ ಸಿಂಧೂರಮೂರ್ತಿಂ ಯೋಗೀಂದ್ರೈ ಬ್ರಹ್ಮರಂದ್ರೈ ಸಕಲ ಗುಣಮಯಂ ಶ್ರೀಹರೀಂದ್ರೇಣ ಸಂಗಂ ಗಂ 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 ಗಣೇಶಂ ಗಜಮುಖಮಧಿಕ ವ್ಯಾಪಕಂ ಚಿಂತೆಯಂತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಂ. ಬಹಳಷ್ಟು ಸಾಧನೆಗಳನ್ನು ಮಾಡಿ ವಾಣಿಜ್ಯ ಪರವಾದಂತಹ ಸಮುದಾಯದ ಬೆಳವಣಿಗೆಯನ್ನ ಆದರ್ಶವಾಗಿ ತೋರಿಸಿಕೊಟ್ಟಿದ್ದಾರೆ. ಅಟಿಕಾ ಗೋಲ್ಡ್ ಕಂಪನಿಯ ಸಂಸ್ಥಾಪಕರು, ವ್ಯವಸ್ಥಾಪಕ ನಿರ್ದೇಶಕರು ನಮ್ಮ ಹೆಮ್ಮೆಯ ಡಾಕ್ಟರ್ ಬೊಮ್ಮನಹಳ್ಳಿ ಬಾಬುರವರು. ಸಮುದಾಯದ್ದು ನಮ್ಮ ಪರಶುರಾಮ್ ಗುರು ಹೇಳಿದ್ರು, ಮಾದುಗ ಅಂತ ಗೊತ್ತಾಗಿದ ತಕ್ಷಣ ಕಾರ್ಯಕ್ರಮ ಕೊಡೋರು ಬರಬೇಡ ಅಂತ ದೂರ ಮಾಡ್ತಾರೆ. ಇಂಥದ್ದು ಒಂದು 1000 ನೋಡಿದ್ದೀನಿ. ಹಂಗಾಗಿ ನಾನು ಕೂಡ ಮಾದುಗ ಅಂತ ಹೇಳೋದು ನನ್ನ ಬಿಸ್ನೆಸ್ಗೆ ನನಗೆ ತೊಂದರೆ ಕೊಡುತ್ತೆ ಅಂತ ನಾನು ಹೇಳಕ್ಕಾಗಿಲ್ಲ. ಆದ್ರೆ ಇವತ್ತು ಇಂಡಿಯಾದಲ್ಲಿ ಈ ಬಿಸ್ನೆಸ್ ಅಲ್ಲಿ ಅತಿ ದೊಡ್ಡ ಕಂಪನಿ ಮಾಡಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಅಂತ ಡಿಕ್ಲೇರ್ ಆಗಿದೆ. 7,000 ಕೋಟಿ
ಹಂಗಾಗಿ ಎಲ್ಲಾನು ನಾನು ಫೈನಾನ್ಷಿಯಲಿ ಸಾಧನೆ ಮಾಡ್ಬಿಟ್ಟಿದ್ದೀನಿ. ಹಂಗಾಗಿ ಘಂಟಾಘೋಷವಾಗಿ ಇನ್ಮೇಲೆ ಯಾರಿಗೂ ಭಯ ಬೇಡ. ಯಾಕಂದ್ರೆ ಕಳೆದ 15 ವರ್ಷಗಳಿಂದ ಇದನ್ನ ಬಾಧಗಳು ನಾನು ಮುಚ್ಚಿಟ್ಟಿದ್ದೆ. ನಾನು ಕೂಡ ಮೊದಲು DSS ಸಂಘಟನೆಯಿಂದಾನೆ ಬಂದೆ ಗುರುಗಳೇ. DSS DMS ಅಂತ ಒಂದು ಸಂಘ ಚೀನಾ ನಮ್ಮ ಜೊತೆಲಿ ಸಾಂಕೇತಿಕವಾಗಿ ಇಲ್ಲಿ ನನ್ನ ಸಮುದಾಯದಲ್ಲೂ ಕೂಡ ಪವರ್ ಬರಬೇಕು, ಪೊಲಿಟಿಕಲ್ ಪವರು, ಎಕನಾಮಿಕಲ್ ಪವರ್ ಆಗಬೇಕು ಅಂತ ನಾನು ನನ್ನ ಸಮುದಾಯಕ್ಕೆ ಕಿವಿ ಮಾತು ಹೇಳಿ ಬಂದಿದ್ದೆ. ನೋಡಿ, ಹಿರಿಯೂರಲ್ಲಿ ಉಪಚುನಾವಣೆ ಬರ್ತಾ ಇದೆ. ಅದರಲ್ಲಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದೀನಿ. ಅಲ್ಲೂ ಕೂಡ ನನ್ನ ಸಮುದಾಯ 40,000 ಇದ್ದಾರೆ. ನಾನು ಮುಸ್ಲಿಂ ಆಗಿ ಮದುವೆ ಆಗಿ ಮುಸ್ಲಿಂ ಆಗಿ ಬದಲಾವಣೆ ಆಗಿರೋನು, ಅವ್ರು ಕೂಡ ಒಂದು 30,000 ಇದ್ದಾರೆ. ಹಂಗಾಗಿ ನಮ್ಮ ಸಮುದಾಯಗಳು ಒಂದಾದರೆ ಹಿರಿಯೂರಲ್ಲಿ ನಾನು ಈ 2 ಜಾತಿಗೆ ಮಾತ್ರ ಅಲ್ಲ, ಎಲ್ಲ ಜಾತಿಯಲ್ಲೂ ಕೂಡ ಯಾವ ಗ್ರಾಮದಲ್ಲೂ ಕೇಳಿ, ಹೊನ್ನಡಿ ಬಾಬು ಅಂತ ಕೇಳಿ ಪ್ರತಿಯೊಬ್ಬರು ಕೂಡ ನನ್ನ ಬಗ್ಗೆ ಒಂಚೂರು ಕೂಡ ಏನು ತಪ್ಪಾಗಿ ಮಾತಾಡೋಲ್ಲ. ಯಾಕಂದರೆ ಎಲ್ಲರಿಗೂ ಪ್ರೀತಿಯಾಗಿ ನಾನು ನೋಡೋನು. ಬೇರೆ ಜಾತಿಗಳು ಕೂಡ, ಬೇರೆ ಸಮುದಾಯಗಳು ಕೂಡ ನನ್ನ ಹತ್ರ ಯಾರು ಇಲ್ಲ ಅಂತ ಬಂದರೆ ಕೂಡ ನನ್ನ ತಟ್ಟೆಯಲ್ಲಿರೋ ಊಟ ಕೂಡ ಆಯ್ತಪ್ಪ ನೀವು ಆ ಥರ ನನಗೆ. ಯಾಕಂದರೆ ಊಟದ ಕಷ್ಟ ನನಗೆ ಗೊತ್ತು. ನಾನು ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಿ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದಿ ಇವತ್ತು 1000 ಕೋಟಿ ಒಡೆಯಾಗಿದ್ದೀನಿ. ಹಾಗಾಗಿ ಹೊಟ್ಟೆ ಕಷ್ಟ, ಬಡವನ ಕಷ್ಟ ಏನಂತ ನನಗೆ ಗೊತ್ತು. ಹಂಗಾಗಿ ಅದನ್ನು ಮುನ್ಮಾದರಿಯಾಗಿ ಇಟ್ಕೊಂಡು ಹಿರಿಯೂರು ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿ ಆಗ್ತಾಯಿದ್ದೀನಿ. ದೇವರ ಆಶೀರ್ವಾದ ಕೊಟ್ಟರೆ ಗೆದ್ದು ಬರ್ತೀನಿ. ಆ ಹಿರಿಯೂರಿನ ತಾಲೂಕಿನ ಜನ ನನ್ನ ಜೊತೆಲಿದ್ದು ನನಗೆ ಆಶೀರ್ವಾದ ಕೊಟ್ಟರೆ ಖಂಡಿತ ಗೆದ್ದು ಬರ್ತೀನಿ. ಗೆದ್ದು ಬಂದು ಒಬ್ಬ MLA ಏನು ಕೆಲಸ ಮಾಡಬೇಕು, MLA ಹತ್ರ ಏನು ಜನ ಅಪೇಕ್ಷೆ ಪಡ್ತಾರೆ ಅನ್ನೋದೇ ಈ ಗೆದ್ದು ಬಂದಿರೋ ವ್ಯಕ್ತಿಗಳಿಗೆ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಇರಲಿ, ಇನ್ನು ಮುಂದೆ ದಿನಗಳಲ್ಲಿ ಮಾತಾಡ್ತೀನಿ. ಸದ್ಯಕ್ಕೆ ನಾನು ಹಿರಿಯೂರಲ್ಲಿ ಒಂದು ಆಫೀಸು ಮನೆ ಮಾಡಿ ದಿನ ಜನರ ಸೇವೆ ಮಾಡ್ತಾಯಿದ್ದೀನಿ.